ನಮಸ್ಕಾರ. ಸಿಮೆಟ್ರಿಕಲ್ ಟ್ರಾನ್ಸ್ಫಾರ್ಮೇಷನ್ ಇನ್ ಜಿಯೋಜಿಬ್ರಾ ಎನ್ನುವ ಈ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ರೇಖೆಯ ಸಮರೂಪತೆ, ತಿರುಗುವಿಕೆಯ ಸಮರೂಪತೆ ಎಂಬ ಸಿಮೆಟ್ರಿಕಲ್ ಟ್ರಾನ್ಸ್ಫಾರ್ಮೇಷನ್ಗಳನ್ನು ಕಲಿಯುವೆವು ಮತ್ತು ಆಕೃತಿಯನ್ನು ಪ್ರಮಾಣಬದ್ಧವಾಗಿ ಹಾಗೂ ಸ್ಥಾನದೊಂದಿಗೆ ದೊಡ್ಡದನ್ನಾಗಿ ಮಾಡಲು ಸಹ ಕಲಿಯುವೆವು. ನಿಮಗೆ ಜಿಯೋಜಿಬ್ರಾದ ಪರಿಚಯವಿದೆ ಎಂದು ಭಾವಿಸುತ್ತೇನೆ. ಇಲ್ಲವಾದಲ್ಲಿ ಸಂಬಂಧಿತ ಟ್ಯುಟೋರಿಯಲ್ಗಳಿಗಾಗಿ ದಯವಿಟ್ಟು ನಮ್ಮ ವೆಬ್ಸೈಟ್ ಅನ್ನು ನೋಡಿ. ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡಲು ನಾನು ಉಬುಂಟು ಲೈನಕ್ಸ್ OS ವರ್ಷನ್ 11.10 ಜಿಯೋಜಿಬ್ರಾ ವರ್ಷನ್ 3.2.47.0 ಗಳನ್ನು ಬಳಸುತ್ತಿದ್ದೇನೆ. ನಾವು ಈ ಕೆಳಗಿನ ಜಿಯೋಜಿಬ್ರಾ ಟೂಲ್ಗಳನ್ನು ಬಳಸುವೆವು: ರಿಫ್ಲೆಕ್ಟ್ ಆಬ್ಜೆಕ್ಟ್ ಅಬೌಟ್ ದ ಲೈನ್, rotate object around point by angle, dilate object from a point by factor, semicircle through two lines, regular polygon, perpendicular bisector. ಟ್ರಾನ್ಸ್ಫಾರ್ಮೇಷನ್ನ ವ್ಯಾಖ್ಯಾನ: ರೇಖಾಗಣಿತದ ಒಂದು ಆಕೃತಿಯ ಸಿಮೆಟ್ರಿಕಲ್ ಟ್ರಾನ್ಸ್ಫಾರ್ಮೇಷನ್ ಎಂದರೆ ಕೋಆರ್ಡಿನೇಟ್ ಪ್ಲೇನ್ನಲ್ಲಿ ಅದರ ಸ್ಥಾನ, ಗಾತ್ರ ಅಥವಾ ಆಕಾರದಲ್ಲಿ ಆಗುವ ಬದಲಾವಣೆ. ಮೂಲ ಆಕೃತಿಯನ್ನು ಆಬ್ಜೆಕ್ಟ್ ಎಂದು ಕರೆಯಲಾಗುತ್ತದೆ, ಪರಿವರ್ತಿತ ಆಕೃತಿಯನ್ನು ಇಮೇಜ್ ಎಂದು ಕರೆಯಲಾಗುತ್ತದೆ. ರಿಫ್ಲೆಕ್ಷನ್ ಸಿಮೆಟ್ರಿ: ಇದನ್ನು ಲೈನ್ ಸಿಮೆಟ್ರಿ ಎಂದು ಸಹ ಹೇಳಲಾಗುತ್ತದೆ. ಇದು ಒಂದು ವಿಧದ ಸಮರೂಪತೆ. ಇದರಲ್ಲಿ ಒಂದು ಅರ್ಧವು ಇನ್ನೊಂದು ಅರ್ಧದ ಪ್ರತಿಬಿಂಬವಾಗಿರುತ್ತದೆ. ನೀವು ಇಮೇಜ್ ಅನ್ನು ಮಡಚಿದಾಗ ಎರಡೂ ಅರ್ಧಗಳು ಸರಿಯಾಗಿ ಹೊಂದಿಕೊಂಡಿರುತ್ತವೆ. ಆಕೃತಿಯು ಯಾವ ಗೆರೆಯ ಮೇಲೆ ಪ್ರತಿಫಲಿಸಿದೆಯೋ ಅದು ಲೈನ್ ಆಫ್ ಸಿಮೆಟ್ರಿ ಆಗಿರುತ್ತದೆ. ನಾವು ಜಿಯೋಜಿಬ್ರಾ ವಿಂಡೋಗೆ ಬದಲಾಯಿಸೋಣ. ಕ್ರಮವಾಗಿ ಡ್ಯಾಶ್ ಹೋಮ್ ಮೀಡಿಯಾ ಆಪ್ಸ್ ಟೈಪ್ನ ಅಡಿಯಲ್ಲಿ ಎಜುಕೇಶನ್ ಆರಿಸಿ ಮತ್ತು ಜಿಯೋಜಿಬ್ರಾಗೆ ಹೋಗಿ. ಈ ಟ್ಯುಟೋರಿಯಲ್ಗಾಗಿ ನಾನು ಆಲ್ಜಿಬ್ರಿಕ್ ವ್ಯೂ ಅನ್ನು ಮುಚ್ಚುತ್ತೇನೆ. ಆಲ್ಜಿಬ್ರಿಕ್ ವ್ಯೂದ ಮೇಲಿರುವ ಕ್ಲೋಸ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ನಾವು ಲೈನ್ ಆಫ್ ಸಿಮೆಟ್ರಿಯೊಂದಿಗೆ ಆರಂಭಿಸೋಣ. ಮೊದಲು ನಾವು ಒಂದು ಸಮಬಾಹು ತ್ರಿಕೋನವನ್ನು ರಚಿಸೋಣ. ಟೂಲ್ ಬಾರ್ನಿಂದ ರೆಗ್ಯುಲರ್ ಪಾಲಿಗನ್ ಎನ್ನುವ ಟೂಲ್ ಅನ್ನು ಆಯ್ಕೆ ಮಾಡಿ. ಡ್ರಾಯಿಂಗ್ ಪ್ಯಾಡ್ನ ಮೇಲೆ A, B ಎನ್ನುವ ಬಿಂದುಗಳನ್ನು ಕ್ಲಿಕ್ ಮಾಡಿ ಹಾಗೂ ಭುಜಗಳ ಸಂಖ್ಯೆಗಾಗಿ 3 ಎಂದು ನಮೂದಿಸಿ. ABC ಎಂಬ ಸಮಬಾಹು ತ್ರಿಕೋನದ ರಚನೆಯಾಗಿದೆ. ತ್ರಿಕೋನದ ಒಂದು ಭುಜಕ್ಕೆ ನಾವು ಲಂಬವಾದ ದ್ವಿಭಾಜಕವನ್ನು ರಚಿಸೋಣ. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಟೂಲ್ ಅನ್ನು ಆಯ್ಕೆ ಮಾಡಿ ಹಾಗೂ AC ಭುಜದ ಮೇಲೆ ಕ್ಲಿಕ್ ಮಾಡಿ. ಪಾಯಿಂಟ್ ಟೂಲ್ ಅನ್ನು ಆಯ್ಕೆ ಮಾಡಿ ಹಾಗೂ ತ್ರಿಕೋನದ ಒಳಗಡೆ ಒಂದು ಬಿಂದುವನ್ನು ರಚಿಸಿ. ಪಾಯಿಂಟ್ D ಯನ್ನು ಯಾವುದೇ ಒಂದು ಶೃಂಗದತ್ತ ಜರುಗಿಸಿ. ಪಾಯಿಂಟ್ D ಯ ಮೇಲೆ ರೈಟ್ ಕ್ಲಿಕ್ ಮಾಡಿ ಹಾಗೂ ಟ್ರೇಸ್ ಆನ್ ಅನ್ನು ಆಯ್ಕೆ ಮಾಡಿ. ಟೂಲ್ ಬಾರ್ನಿಂದ ರಿಫ್ಲೆಕ್ಟ್ ಆಬ್ಜೆಕ್ಟ್ ಅಬೌಟ್ ಲೈನ್ ಎನ್ನುವ ಟೂಲ್ ಅನ್ನು ಆಯ್ಕೆ ಮಾಡಿ. ಪಾಯಿಂಟ್ D ಮೇಲೆ ಕ್ಲಿಕ್ ಮಾಡಿ. ಇದು ಪಾಯಿಂಟ್ D ಅನ್ನು ಹೈಲೈಟ್ ಮಾಡುವುದು. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಮೇಲೆ ಕ್ಲಿಕ್ ಮಾಡಿ. ಇದು ಲಂಬವಾದ ದ್ವಿಭಾಜಕದ ಇನ್ನೊಂದು ಬದಿಗೆ D ಎನ್ನುವ ಪ್ರತಿಫಲಿತ ಇಮೇಜ್ ಅನ್ನು ಉತ್ಪತ್ತಿ ಮಾಡುವುದು. D' ಪಾಯಿಂಟ್ D ಯ ಪ್ರತಿಬಿಂಬವಾಗಿದೆ. ಪಾಯಿಂಟ್ D ಗಾಗಿ ಟ್ರೇಸ್ ಆನ್ ಎನ್ನುವುದನ್ನು ಸೆಟ್ ಮಾಡಿ. ಮೂವ್ ಟೂಲ್ ಅನ್ನು ಬಳಸಿ ಪಾಯಿಂಟ್ D ಅನ್ನು ತ್ರಿಕೋನದ ಗುಂಟ ನಡೆಸೋಣ. ಟೂಲ್ ಬಾರ್ನ ಮೂವ್ ಟೂಲ್ನ ಅಡಿಯಲ್ಲಿ ಮೊದಲನೆಯ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಮೌಸ್ನಿಂದ ಆಕೃತಿಯ ಮೇಲೆ ಕ್ಲಿಕ್ ಮಾಡಿ. ತ್ರಿಕೋನದ ಜಾಡು ಹಿಡಿದು ಅದನ್ನು ಎಳೆಯಿರಿ. ಈಗ ಮೌಸ್ನ ಬಟನ್ ಅನ್ನು ಬಿಟ್ಟುಬಿಡಿ. ನಿಮಗೆ ಏನು ಕಾಣುತ್ತಿದೆ? ಇಲ್ಲಿ ಲಂಬವಾದ ದ್ವಿಭಾಜಕವು ಲೈನ್ ಆಫ್ ಸಿಮೆಟ್ರಿ ಆಗಿದೆ. D ಆಬ್ಜೆಕ್ಟ್ ಆಗಿದ್ದು D' ಅದರ ಇಮೇಜ್ ಆಗಿದೆ. ನಾವು ಒಂದು ಅರ್ಧವರ್ತುಲವನ್ನು ಒಂದು ಗೆರೆಯ ಕುರಿತು ಪ್ರತಿಫಲಿಸೋಣ. ಒಂದು ಅರ್ಧವರ್ತುಲವನ್ನು ರಚಿಸೋಣ. ಸೆಮಿಸರ್ಕಲ್ ಥ್ರೂ ಟೂ ಪಾಯಿಂಟ್ಸ್ ಎನ್ನುವ ಟೂಲ್ನ ಮೇಲೆ ಕ್ಲಿಕ್ ಮಾಡಿ. E ಅನಂತರ F ಎನ್ನುವ ಬಿಂದುಗಳನ್ನು ಗುರುತಿಸಿ. ಸೆಗ್ಮೆಂಟ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಎನ್ನುವುದರ ಮೇಲೆ ಕ್ಲಿಕ್ ಮಾಡಿ. G ಹಾಗೂ H ಪಾಯಿಂಟ್ಗಳನ್ನು ಗುರುತಿಸಿ. ಒಂದು ಗೆರೆಯು ಎಳೆಯಲ್ಪಟ್ಟಿದೆ. ನಾವು ಈ ಗೆರೆಯ ಗುಣಧರ್ಮಗಳನ್ನು ಬದಲಾಯಿಸೋಣ. ಗೆರೆಯ ಮೇಲೆ ರೈಟ್ ಕ್ಲಿಕ್ ಮಾಡಿ. ಕ್ರಮವಾಗಿ ಆಬ್ಜೆಕ್ಟ್ ಪ್ರಾಪರ್ಟೀಸ್ ಸ್ಟೈಲ್ಗಳ ಮೇಲೆ ಕ್ಲಿಕ್ ಮಾಡಿ ಸ್ಟೈಲ್ ಅನ್ನು ಬದಲಾಯಿಸಿ. ಟೂಲ್ ಬಾರ್ನಿಂದ ರಿಫ್ಲೆಕ್ಟ್ ಆಬ್ಜೆಕ್ಟ್ ಅಬೌಟ್ ಲೈನ್ ಎನ್ನುವ ಟೂಲ್ ಅನ್ನು ಆಯ್ಕೆ ಮಾಡಿ. EF ಎಂಬ ಅರ್ಧವರ್ತುಲದ ಮೇಲೆ ಕ್ಲಿಕ್ ಮಾಡಿ. GH ರೇಖೆಯ ಮೇಲೆ ಕ್ಲಿಕ್ ಮಾಡಿ. ಇದು GH ರೇಖೆಯ ಇನ್ನೊಂದು ಬದಿಗೆ E', F' ಎನ್ನುವ ಪ್ರತಿಫಲಿತ ಇಮೇಜ್ ಅನ್ನು ಉತ್ಪತ್ತಿ ಮಾಡುವುದು. ಈಗ ಆಕೃತಿಯು ಏನನ್ನು ಹೋಲುತ್ತದೆ? ಇದು ಒಂದು ವರ್ತುಲದ ಹಾಗೆ ಕಾಣುತ್ತದೆ. ಈಗ ಈ ಫೈಲ್ ಅನ್ನು ನಾವು ಸೇವ್ ಮಾಡೋಣ. ಕ್ರಮವಾಗಿ ಫೈಲ್, ಸೇವ್ ಆಸ್ ಗಳ ಮೇಲೆ ಕ್ಲಿಕ್ ಮಾಡಿ. ಫೈಲ್ನ ಹೆಸರನ್ನು ನಾನು ಲೈನ್ ಸಿಮೆಟ್ರಿ ಎಂದು ಟೈಪ್ ಮಾಡಿ ಸೇವ್ನ ಮೇಲೆ ಕ್ಲಿಕ್ ಮಾಡುವೆನು.
ನಂತರ ರೊಟೇಟ್ ದ ಆಬ್ಜೆಕ್ಟ್ ಅರೌಂಡ್ ಅ ಪಾಯಿಂಟ್ ಬೈ ಆಂಗಲ್ ಎನ್ನುವುದರ ಬಗ್ಗೆ ತಿಳಿಯೋಣ. ರೊಟೇಷನ್ನ ವ್ಯಾಖ್ಯಾನ. ರೊಟೇಷನ್ ಎನ್ನುವುದು ಒಂದು ಆಕೃತಿಯನ್ನು ನಿಶ್ಚಿತ ಕೇಂದ್ರದ ಸುತ್ತ ಕೋನವನ್ನು ಮಾಡಿ ತಿರುಗಿಸುವ ಒಂದು ಪರಿವರ್ತನೆ ಆಗಿದೆ. ಒಂದು ವೇಳೆ ಆಕೃತಿಯು ಮೊದಲಿನಂತೆಯೇ ಕಾಣಿಸಿದರೆ ಆಗ ಅದು ರೊಟೇಷನ್ ಸಿಮ್ಮೆಟ್ರಿಯನ್ನು ಹೊಂದಿರುತ್ತದೆ. ನೀವು ಆಬ್ಜೆಕ್ಟ್ ಅನ್ನು ಎಷ್ಟು ಡಿಗ್ರಿಗಳಾದರೂ ತಿರುಗಿಸಬಹುದು. ರೊಟೇಷನ್ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ಆಗಿರಬಹುದು. ನಾವು ಒಂದು ಹೊಸ ಜಿಯೋಜಿಬ್ರಾ ವಿಂಡೋವನ್ನು ತೆರೆಯೋಣ. ಕ್ರಮವಾಗಿ ಫೈಲ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ನಾವು ಒಂದು ಚೌಕೋನವನ್ನು ರಚಿಸೋಣ. ಟೂಲ್ ಬಾರ್ನಲ್ಲಿಯ ರೆಗ್ಯುಲರ್ ಪಾಲಿಗನ್ ಎನ್ನುವ ಟೂಲ್ನ ಮೇಲೆ ಕ್ಲಿಕ್ ಮಾಡಿ. ಡ್ರಾಯಿಂಗ್ ಪ್ಯಾಡ್ನ ಮೇಲೆ ಕ್ಲಿಕ್ ಮಾಡಿ. ಎ ಹಾಗೂ ಬಿ ಎನ್ನುವ ಬಿಂದುಗಳನ್ನು ಗುರುತಿಸಿ. ಒಂದು ಡೈಲಾಗ್ ಬಾಕ್ಸ್ ತೆರೆದುಕೊಳ್ಳುತ್ತದೆ. ಓಕೆಯ ಮೇಲೆ ಕ್ಲಿಕ್ ಮಾಡಿ. ಎಬಿಸಿಡಿ ಚೌಕೋನವು ರಚಿತವಾಗಿದೆ. ರೊಟೇಟ್ ಆಬ್ಜೆಕ್ಟ್ ಅರೌಂಡ್ ಅ ಪಾಯಿಂಟ್ ಬೈ ಆಂಗಲ್ ಎನ್ನುವ ಟೂಲ್ನ ಮೇಲೆ ಕ್ಲಿಕ್ ಮಾಡಿ. ಎಬಿಸಿಡಿ ಚೌಕೋನದ ಮೇಲೆ ಕ್ಲಿಕ್ ಮಾಡಿ. ಇದು ಚೌಕೋನವನ್ನು ಹೈಲೈಟ್ ಮಾಡುವುದು. ನಂತರ ವರ್ಟೈಸಸ್ಗಳಲ್ಲಿ ಯಾವುದೇ ಒಂದರ ಮೇಲೆ ಕ್ಲಿಕ್ ಮಾಡಿ. ನಾನು ಎದ ಮೇಲೆ ಕ್ಲಿಕ್ ಮಾಡುವೆನು. ಒಂದು ಡೈಲಾಗ್ ಬಾಕ್ಸ್ ತೆರೆದುಕೊಳ್ಳುತ್ತದೆ. ಆಂಗಲ್ ಫೀಲ್ಡ್ನಲ್ಲಿ 60 ಎಂದು ಟೈಪ್ ಮಾಡಿ. ಮೊದಲನೆಯ ಡ್ರಾಪ್ ಡೌನ್ ಲಿಸ್ಟ್ನಿಂದ ಡಿಗ್ರಿಯನ್ನು ಆಯ್ಕೆ ಮಾಡಿ. ಕ್ಲಾಕ್ ವೈಸ್ ಎನ್ನುವ ಆಯ್ಕೆಯನ್ನು ಆರಿಸಿಕೊಳ್ಳಿ. ಓಕೆಯ ಮೇಲೆ ಕ್ಲಿಕ್ ಮಾಡಿ. ಇದು ಆಯ್ಕೆ ಮಾಡಿದ ಬಿಂದುವಿನಲ್ಲಿ ಚೌಕವನ್ನು 60 ಡಿಗ್ರಿ ಕೋನದೊಂದಿಗೆ ಕ್ಲಾಕ್ ವೈಸ್ ಆಗಿ ತಿರುಗಿಸುವುದು. ಎ ಡ್ಯಾಶ್ ಬಿ ಡ್ಯಾಶ್ ಸಿ ಡ್ಯಾಶ್ ಡಿ ಡ್ಯಾಶ್ ಎನ್ನುವ ತಿರುಗಿಸಲ್ಪಟ್ಟ ಇಮೇಜ್ ರೂಪುಗೊಂಡಿದೆ. ನಾವು ಮೂವ್ ಟೂಲ್ ಅನ್ನು ಬಳಸಿ ಈ ಆಕೃತಿಯನ್ನು ಬದಿಗೆ ಸರಿಸೋಣ. ನಂತರ ನಾವು ಡೈಲೇಟ್ ಆರ್ ಎನ್ಲಾರ್ಜ್ ಆಬ್ಜೆಕ್ಟ್ ಫ್ರಮ್ ಪಾಯಿಂಟ್ ಬೈ ಫ್ಯಾಕ್ಟರ್ ಎನ್ನುವುದರ ಬಗ್ಗೆ ತಿಳಿಯೋಣ. ಡೈಲೇಷನ್ ಅಥವಾ ಹಿಗ್ಗುವಿಕೆಯು ಒಂದು ರೂಪಾಂತರವಾಗಿದೆ. ಇದರಲ್ಲಿ ಸ್ಕೇಲ್ ಫ್ಯಾಕ್ಟರ್ ಎನ್ನುವುದನ್ನು ಬಳಸಿ ಒಂದು ಆಕೃತಿಯನ್ನು ಹಿಗ್ಗಿಸಲಾಗುತ್ತದೆ. ಪಾಲಿಗನ್ ಟೂಲ್ ಅನ್ನು ಬಳಸಿ ನಾವು ಒಂದು ತ್ರಿಕೋನವನ್ನು ರಚಿಸೋಣ. ಇ ಎಫ್ ಜಿ ತ್ರಿಕೋನವನ್ನು ಪೂರ್ಣಗೊಳಿಸಲು ಮತ್ತೊಮ್ಮೆ ಈ ಬಿಂದುವಿನ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಪಾಯಿಂಟ್ ಟೂಲ್ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಎಚ್ ಎನ್ನುವ ಬಿಂದುವನ್ನು ಗುರುತಿಸಿ. ಡೈಲೇಟ್ ಆಬ್ಜೆಕ್ಟ್ ಫ್ರಮ್ ಪಾಯಿಂಟ್ ಬೈ ಫ್ಯಾಕ್ಟರ್ ಎನ್ನುವ ಟೂಲ್ನ ಮೇಲೆ ಕ್ಲಿಕ್ ಮಾಡಿ. ಇ ಎಫ್ ಜಿ ತ್ರಿಕೋನದ ಮೇಲೆ ಕ್ಲಿಕ್ ಮಾಡಿ. ಇದು ತ್ರಿಕೋನವನ್ನು ಹೈಲೈಟ್ ಮಾಡುವುದು. ಎಚ್ ಬಿಂದುವಿನ ಮೇಲೆ ಕ್ಲಿಕ್ ಮಾಡಿ. ಒಂದು ಡೈಲಾಗ್ ಬಾಕ್ಸ್ ತೆರೆದುಕೊಳ್ಳುತ್ತದೆ. ನಂಬರ್ ಎನ್ನುವ ಫೀಲ್ಡ್ನಲ್ಲಿ 2 ಎಂದು ಟೈಪ್ ಮಾಡಿ. ಓಕೆಯ ಮೇಲೆ ಕ್ಲಿಕ್ ಮಾಡಿ. ಇದು ಆಬ್ಜೆಕ್ಟ್ ಅನ್ನು 2ರಷ್ಟು ಡೈಲೇಟ್ ಅಂದರೆ ದೊಡ್ಡದನ್ನಾಗಿ ಮಾಡುವುದು. ಸೆಗ್ಮೆಂಟ್ ಬಿಟ್ವೀನ್ 2 ಪಾಯಿಂಟ್ಸ್ ಎನ್ನುವುದರ ಮೇಲೆ ಕ್ಲಿಕ್ ಮಾಡಿ. ಎಚ್ ಇ ಡ್ಯಾಶ್ ಬಿಂದುಗಳನ್ನು ಸೇರಿಸಿ. ಎಚ್ ಜಿ ಡ್ಯಾಶ್ ಈ ಬಿಂದುಗಳನ್ನು ಸೇರಿಸಿ. ಎಚ್ ಎಫ್ ಡ್ಯಾಶ್ ಈ ಬಿಂದುಗಳನ್ನು ಸೇರಿಸಿ. ಇಲ್ಲಿ ಎಚ್ ಡೈಲೇಷನ್ನ ಬಿಂದುವಾಗಿದೆ ಎನ್ನುವುದನ್ನು ನೀವು ನೋಡಬಹುದು. ಫ್ಯಾಕ್ಟರ್ನ ವ್ಯಾಲ್ಯೂವನ್ನು ಟೈಪ್ ಮಾಡುವುದರ ಮೂಲಕ ನಿಮಗೆ ಬೇಕಾದಷ್ಟು ಸಲ ನೀವು ಆಬ್ಜೆಕ್ಟ್ ಅನ್ನು ದೊಡ್ಡದನ್ನಾಗಿ ಮಾಡಬಹುದು. ಈಗ ಈ ಫೈಲ್ ಅನ್ನು ನಾವು ಸೇವ್ ಮಾಡೋಣ. ಕ್ರಮವಾಗಿ ಫೈಲ್, ಸೇವ್ ಆಸ್ ಇವುಗಳ ಮೇಲೆ ಕ್ಲಿಕ್ ಮಾಡಿ. ಫೈಲ್ನ ಹೆಸರನ್ನು ನಾನು ಡೈಲೇಟ್ ಟ್ರಯಾಂಗಲ್ ಎಂದು ಟೈಪ್ ಮಾಡುವೆನು. ಸೇವ್ನ ಮೇಲೆ ಕ್ಲಿಕ್ ಮಾಡುತ್ತೇನೆ. ಇದರೊಂದಿಗೆ ನಾವು ಈ ಟ್ಯುಟೋರಿಯಲ್ನ ಕೊನೆಗೆ ಬಂದಿದ್ದೇವೆ. ಸಂಕ್ಷಿಪ್ತವಾಗಿ ಈ ಟ್ಯುಟೋರಿಯಲ್ನಲ್ಲಿ ನಾವು ಒಂದು ಗೆರೆಯ ಕುರಿತು ಪ್ರತಿಫಲನ,
ಒಂದು ಬಿಂದುವಿನಲ್ಲಿ ಒಂದು ಆಬ್ಜೆಕ್ಟ್ನ ತಿರುಗುವಿಕೆ, ಕೊಟ್ಟ ಪ್ರಮಾಣದಲ್ಲಿ ಒಂದು ಆಬ್ಜೆಕ್ಟ್ ಅನ್ನು ದೊಡ್ಡದು ಮಾಡುವಿಕೆ ಇತ್ಯಾದಿಗಳನ್ನು ಕಲಿತಿದ್ದೇವೆ. ನಿಮಗಾಗಿ ಒಂದು ಅಸೈನ್ಮೆಂಟ್ ಇದೆ. ಒಂದು ಪಂಚಕೋನವನ್ನು ರಚಿಸಿ. ಇದನ್ನು ಮಾಡಲು ರೆಗ್ಯುಲರ್ ಪಾಲಿಗನ್ ಟೂಲ್ ಅನ್ನು ಬಳಸಿ. ಪಂಚಕೋನದ ಯಾವುದೇ ಒಂದು ಭುಜಕ್ಕೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅನ್ನು ರಚಿಸಿ. ಪಂಚಕೋನದ ಒಳಗೆ ಒಂದು ಬಿಂದುವನ್ನು ರಚಿಸಿ. ಈ ಬಿಂದುವಿಗಾಗಿ ಟ್ರೇಸ್ ಆನ್ ಅನ್ನು ಸೆಟ್ ಮಾಡಿ. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಇನ್ನೊಂದು ಬದಿಗೆ ಈ ಬಿಂದುವಿನ ಪ್ರತಿಬಿಂಬವನ್ನು ಪಡೆಯಿರಿ. ಈ ಇಮೇಜ್ ಪಾಯಿಂಟ್ಗಾಗಿ ಟ್ರೇಸ್ ಆನ್ ಅನ್ನು ಸೆಟ್ ಮಾಡಿ. ನೀವು ಸರಿಯಾದ ಲೈನ್ ಆಫ್ ಸಿಮೆಟ್ರಿಯನ್ನು ಆಯ್ಕೆ ಮಾಡಿದ್ದೀರೋ ಹೇಗೆ ಎಂದು ನೋಡಲು ಪಂಚಕೋನವನ್ನು ಟ್ರೇಸ್ ಮಾಡಿ. ಮೂಲ ಪಂಚಕೋನವನ್ನು ಒಂದು ಬಿಂದುವಿನಲ್ಲಿ 135 ಡಿಗ್ರಿ ಕೌಂಟರ್ ಕ್ಲಾಕ್ವೈಸ್ ಆಗಿ ತಿರುಗಿಸಿ. ಪಂಚಕೋನವನ್ನು ಒಂದು ಬಿಂದುವಿನಲ್ಲಿ 3 ಪಟ್ಟು ಹಿಗ್ಗಿಸಿ. ಅಸೈನ್ಮೆಂಟ್ ಹೀಗೆ ಕಾಣಿಸಬೇಕು. ಈ URLನಲ್ಲಿ ಲಭ್ಯವಿರುವ ವಿಡಿಯೋವನ್ನು ವೀಕ್ಷಿಸಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಸಾರಾಂಶವಾಗಿದೆ. ನಿಮಗೆ ಒಳ್ಳೆಯ ಬ್ಯಾಂಡ್ವಿಡ್ತ್ ಸಿಗದಿದ್ದರೆ ನೀವು ಇದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣ ಪತ್ರವನ್ನು ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ಲಿಂಕ್ಗೆ ಬರೆಯಿರಿ. contact@spokentutorial.org. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಅ ಟೀಚರ್ ಎನ್ನುವ ಪ್ರಕಲ್ಪದ ಭಾಗವಾಗಿದೆ. ಇದು ICT MHRD ಮೂಲಕ ಭಾರತ ಸರ್ಕಾರದ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ನ ಆಧಾರವನ್ನು ಪಡೆದಿದೆ. ಈ ಮಿಷನ್ನ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ನಲ್ಲಿ ಲಭ್ಯವಿದೆ. IIT ಬಾಂಬೆಯಿಂದ ಸ್ಕ್ರಿಪ್ಟ್ನ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ರಾಕೇಶ್. ವಂದನೆಗಳು.